ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ ಈ ದಿನ 2025ರಿಂದ 2030ರವರೆಗೆ ಒಂದು ಪಂಚವಾರ್ಷಿಕ ಚುನಾವಣೆ ಕಾರ್ಯಕ್ರಮ ನಡೆದಿದೆ. ಈ ಚುನಾವಣೆಯಲ್ಲಿ ಆರ್ ತಂಡ ಸಂಪೂರ್ಣವಾಗಿ ಭಾರಿ ಬಹುಮತದೊಂದಿಗೆ ನಮ್ಮ 61 ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. ಮೊದಲಿಗೆ ಈ ಜಯಕ್ಕೆ ಕಾರಣಕರ್ತರಾದ ರಾಜ್ಯದ ಸಮಸ್ತ ನನ್ನ ಗುತ್ತಿಗೆದಾರ ಬಂಧುಗಳಿಗೆ ಮೊದಲಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಈ ದಿನ ಚುನಾವಣೆಯ ಸಂದರ್ಭದಲ್ಲಿ ನಡೆದಂಥ ಅಹಿತಕರ ಘಟನೆಗಳು, ಹಾಗೆ ಚುನಾವಣೆ ಮತದಾನ ಮಾಡುವಾಗ ಆದಂಥ ತೊಂದರೆಗಳಿಗೆ ಮೊದಲಿಗೆ ಅವರಿಗೆ ಕ್ಷಮೆಯನ್ನು ಯಾಚಿಸುತ್ತೆ. ಈ ಒಂದು ಯಶಸ್ವಿ ಮತದಾನಕ್ಕೆ ಹಾಗೂ ಚುನಾವಣೆ ಶಾಂತಿಯುತವಾಗಿ ನಡೆಯೋಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಏನು ಕಳೆದ 45 ದಿನದಿಂದ ನಿರಂತರವಾಗಿ ಇನ್ನೊಂದು ತಂಡದ ಸ್ನೇಹಿತರುಗಳು ಹಲವಾರು ಆಪಾದನೆಗಳನ್ನು ಮಾಡ್ತಾ ಬಂದಿದ್ದರು. ಅವರೆಲ್ಲ ಆಪಾದನೆಗಳನ್ನು ನಾವು ಸ್ವಾಗತಿಸಿದ್ದು, ನಮ್ಮ ಗುತ್ತಿಗೆದಾರರು ಅದಕ್ಕೆ ಉತ್ತರವನ್ನೇ ಕೊಡ್ತಾರೆ ಅಂತ. ಸೊ ಅವರೆಲ್ಲರ ಟೀಕೆಗಳಿಗೆ ಹಾಗೂ ಅವರೆಲ್ಲ ಕಾಮೆಂಟ್ಸ್ಗಳಿಗೆ ರಾಜ್ಯದ ಗುತ್ತಿಗೆದಾರರು ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಮುಂದಿನ ದಿನಗಳಲ್ಲಿ ಏನು ಸದಸ್ಯರು ಇವತ್ತು ಆಶೀರ್ವಾದವನ್ನು ಮಾಡಿದ್ದಾರೆ, ಹಾಗೆ ನಮ್ಮ ಪ್ರಣಾಳಿಕೆಯಲ್ಲಿ ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಆ ಬೇಡಿಕೆಗಳನ್ನು ನಾವು ಹಂತ ಹಂತವಾಗಿ ರಾಜ್ಯದ ಗುತ್ತಿಗೆದಾರರಿಗೆ ಒಂದು ಒಳ್ಳೆಯ ಕೆಲಸವಾಗಬೇಕು, ನಮ್ಮ ಗುತ್ತಿಗೆದಾರರು ಅಭಿವೃದ್ಧಿ ಆಗಬೇಕು, ಅವರ ಕುಟುಂಬ, ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಎಲ್ಲ ಕೆಲಸವನ್ನು ನಾವು ಸಂಘದ ವತಿಯಿಂದ, ಸರ್ಕಾರದ ವತಿಯಿಂದ ಏನೇನಾಗಬೇಕು, ಈಗಾಗಲೇ ತುಂಡುಗುತ್ತಿಯ ಆದೇಶ ಮತ್ತೊಂದು ಜಾರಿಯಾಗಿದೆ, ಅದನ್ನೆಲ್ಲ ಕಟ್ಟುನಿಟ್ಟಾಗಿ ಜಾರಿ ಮಾಡುವ ಮುಖಾಂತರ ಈ ನಾಡಿನ ಸಮಸ್ತ ನನ್ನ ಗುತ್ತಿಗೆದಾರ ಬಂಧುಗಳಿಗೆ ಒಳ್ಳೆಯ ಕೆಲಸವನ್ನು ಮಾಡೋ ಮುಖಾಂತರ ಇನ್ನೂ ಮುಂದಿನ ದಿನಗಳಲ್ಲಿ ಉತ್ತಮವಾದ ಕೆಲಸವನ್ನು ಮಾಡ್ತೀವಿ. ಹಾಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ರಾಜ್ಯದ ಗ್ರಾಹಕರಿಗೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಏನು ಇವತ್ತಿನ OC ಇದೆ, ಈಗಾಗಲೇ ಕಟ್ಟಿರುವಂಥ ಕಟ್ಟಡಗಳಿಗೆ ಒಂದು ಬಾರಿ ವಿನಾಯಿತಿಯನ್ನು ನೀಡುತ್ತೇವೆ ಎಂದು ಮಾನ್ಯ ಮುಖ್ಯಮಂತ್ರಿಗಳು 18/9/2025ರಂದು ಎಲ್ಲ ಇಲಾಖೆಗಳಿಗೆ ಪತ್ರವನ್ನು ಬರೆದಿದ್ದರು. ಸದನದಲ್ಲಿ ಮಂಡನೆ ಮಾಡಬೇಕು ಅಂತ. ಅದರ ಸಂಬಂಧವಾಗಿ 28/11/2025ರಂದು ಅಧೀನ ಪ್ರಿನ್ಸಿಪಲ್ ಸೆಕ್ರೆಟರಿ ಶಾಂತಕುಮಾರ್ ಸರ್ ಅವರು 5 ಕಂಪನಿಗಳಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಿ ಅಂತ ಹೇಳಿದ್ದಾರೆ. ಈಗ ಚಳಿಗಾಲ ಅಧಿವೇಶನ ನಡೀತಾ ಇದೆ, ಇನ್ನೂ 1 ವಾರ ಇದೆ ಚಳಿಗಾಲ ಅಧಿವೇಶನ. ಬುಧವಾರದೊಳಗಡೆ ಅದು ಚರ್ಚೆಗೆ ಬರಲಿಲ್ಲ ಅಂದರೆ ನಾವು ಬೆಳಗಾವಿ ಅಧಿವೇಶನದಲ್ಲಿ ಹೋಗಿ ಭೇಟಿ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು, ಇಂಧನ ಸಚಿವರನ್ನು ಈ ರಾಜ್ಯದ ಗ್ರಾಹಕರಿಗೆ OCಯನ್ನು ಈಗಾಗಲೇ ಕಟ್ಟಿರುವ ಕಟ್ಟಡಗಳಿಗೆ ಒಂದು ಬಾರಿ ವಿನಾಯಿತಿಯನ್ನು ಕೊಡಿಸುವಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಸಂಪೂರ್ಣವಾಗಿ ಗ್ರಾಹಕರ ಪರವಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ,